ಎಲ್ಲ ವಿಜಯ ಕರ್ನಾಟಕ ವೀಕ್ಷಕರುಗಳಿಗೆ ನಮಸ್ಕಾರ. ನಾನು ಡಾಕ್ಟರ್ ಸುನಿಲ್ ಈಶ್ವರ್. ನಾನು ಸ್ತ್ರೀರೋಗ ತಜ್ಞರ ಸೀನಿಯರ್ ಸ್ಪೆಷಲಿಸ್ಟ್ ಆಸ್ಟರ್ RV ಹಾಸ್ಪಿಟಲ್ JP ನಗರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಮಾತಾಡೋ ವಿಷಯ ಏನಂದರೆ ಎಂಡೋಮೆಟ್ರಿಯೋಸಿಸ್. ಇದು ಇತ್ತೀಚೆಗೆ ತುಂಬಾ ಕಾಮನ್ ಆಗಿ ನೋಡ್ತಾ ಇರೋದು ಕಾರಣ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ. ಎಂಡೋಮೆಟ್ರಿಯೋಸಿಸ್ ಅಂದರೆ ಏನಂತ ಫಸ್ಟ್ ತಿಳಿಸ್ತೀನಿ. ಇದರಲ್ಲಿ ಯಾರ್ಯಾರೆಲ್ಲ ಆಗ್ಬೋದು, ಇದನ್ನು ಯಾವ ಥರ ಕಂಡುಹಿಡಿಬೋದು, ಮತ್ತು ಇದಕ್ಕೆ ಏನೆಲ್ಲ ಟ್ರೀಟ್ಮೆಂಟ್ ಇದೆ, ಏನೆಲ್ಲ ಚಿಕಿತ್ಸೆ ಇದೆ ಅಂತ ನಾವು ಮಾತಾಡೋಣ. ಸೊ ಯೂಶ್ವಲಿ ಯಾವುದೇ ಸ್ತ್ರೀಗೆ ಪೀರಿಯಡ್ಸ್ ಆದಾಗ, ಅಂದರೆ ಋತುಚಕ್ರ ಆದಾಗ ಪೀರಿಯಡ್ಸ್ ಯೂಟ್ರಸ್ಸಿಂದ ವೆಜೈನಾ ಬಂದು ಆಚೆ ಬರುತ್ತೆ, ಅಂದರೆ ಆ ಬ್ಲೀಡಿಂಗ್ ಎಲ್ಲ ಆಚೆ ಬರುತ್ತೆ. ಕೆಲವು ಟೈಮ್ ಇದೇ ಬ್ಲೀಡಿಂಗ್, ಇದನ್ನೇನು ಹೇಳ್ತೀವಿ ಈ ಋತುಸ್ರಾವ, ಇದು ಗರ್ಭನಾಳದಿಂದ ಪೆಲ್ವಿಸ್ ಅಂದರೆ ಹೊಟ್ಟೆ ಒಳಗಡೆ ಹೋಗಿ ತಾಡಾಕೊಬೋದು. ಇಲ್ಲ ಗರ್ಭಕೋಶ ಅಕ್ಕಪಕ್ಕ ಏನು ಅದು ಮೊಟ್ಟೆಕೋಶ ಇರುತ್ತೆ, ಮೊಟ್ಟೆಕೋಶ ಅಕ್ಕಪಕ್ಕ ಏನು ಸ್ಟ್ರಕ್ಚರ್ಸ್ ಇರುತ್ತೆ, ಪೆಲ್ವಿಸ್ ಅಂತ ಏನು ಹೇಳ್ತೀವಿ, ಪೆರಿಟೋನಿಯಂ ಅಂತ ಏನು ಹೇಳ್ತೀವಿ, ಅಲ್ಲೂ ಈ ಕಣಗಳು ಬೆಳೆಯೋಕ್ಕೆ ಸ್ಟಾರ್ಟ್ ಆಗ್ಬೋದು. ಅಂದರೆ ಈ ಎಂಡೋಮೆಟ್ರಿಯಮ್ ಯಾವುದು ಗರ್ಭಕೋಶದಲ್ಲಿ ಇರುತ್ತೆ, ಯಾವ ಗರ್ಭಕೋಶದಲ್ಲಿ ಏನು ಬೆಳೆಯುತ್ತೆ ಎಂಡೋಮೆಟ್ರಿಯಮ್ಮು, ಅದು ಗರ್ಭಕೋಶದಿಂದ ಆಚೆ ಪೆರಿಟೋನಿಯಮಲ್ಲಿ, ಇಲ್ಲ ಮೊಟ್ಟೆಕೋಶದಲ್ಲಿ, ಇಲ್ಲ ಬೇರೆ ಎಲ್ಲಾದರೂ ತುಂಬ ಡೀಪಾಗಿ, ಕೆಲವು ಟೈಮ್ ನಾವು ಅದನ್ನು ಲಂಗ್ಸಲ್ಲಿ, ಡಯಾಫ್ರಮಲ್ಲಿ, ಇಲ್ಲ ಕರಳಲ್ಲಿ ಎಲ್ಲ ನೋಡಿದ್ವಿ. ಇದನ್ನು ನಾವು ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಅಂದರೆ ಎನಿ ಎಂಡೋಮೆಟ್ರಿಯಮ್ ಯೂಟ್ರಸ್ಗಿಂತ ಆಚೆ ಎಲ್ಲಾದರೂ ಬೆಳೆದ್ರೆ ಅದನ್ನು ಎಂಡೋಮೆಟ್ರಿಯೋಸಿಸ್ ಅಂತ ಕಂಡೀಷನ್. ಸೊ ಇದರಿಂದ ಏನಾಗ್ಬೋದು ಅಂತ, ಸೊ ಯಾವ ರೀತಿ ನಿಮಗೆ ತಿಂಗಳು ಋತುಸ್ರಾವ ಆಗುತ್ತೆ, ಅಂದರೆ ಬ್ಲೀಡಿಂಗ್ ಆಗುತ್ತೆ, ಅದೇ ಥರ ಈ ಎಂಡೋಮೆಟ್ರಿಯಸ್ ಟಿಶ್ಯೂ ಎಲ್ಲೆಲ್ಲಿ ಇರುತ್ತೆ ಅದೂ ಅಷ್ಟೇ ತಿಂಗಳು ಬೆಳೆಯುತ್ತೆ, ಅಲ್ಲಿ ಒಳಗಡೆ ಬ್ಲೀಡಿಂಗ್ ಆಗುತ್ತೆ. ಯಾಕಂದ್ರೆ ಮತ್ತೆ ಅದಕ್ಕೆ ಆಚೆ ಹೋಗೋಕ್ಕೆ ಜಾಗ ಇಲ್ಲ, ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಕೆಪಾಸಿಟಿ ಇಲ್ಲ, ಅದಕ್ಕೆ ಅದು ಅಲ್ಲೇ ಬೆಳೆದು ಅವ್ರಿಗೆ ಪ್ರಾಬ್ಲಮ್ ಉಂಟು ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೊ ಇದನ್ನು ನಾವು ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಇದರಿಂದ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ ಅಂದರೆ ಯಾವ ಥರ ಸಿಂಪ್ಟಮ್ಸ್ ಇರುತ್ತೆ ಅಂದರೆ, ಯೂಶ್ವಲಿ ಇವ್ರಿಗೆ ತುಂಬಾ ಹೊಟ್ಟೆ ನೋವು, ಅಂದರೆ ಪೀರಿಯಡ್ ಆಗೋ ಟೈಮಲ್ಲಿ ತುಂಬಾ ಹೊಟ್ಟೆ ನೋವು ಬರ್ಬೋದು. ಪೀರಿಯಡ್ ಆಗೋಕ್ಕೆ ಮುಂಚೆನೇ ಇವ್ರಿಗೆ ಹೆವಿನೆಸ್ಸು, ಪ್ರಿಕ್ಕಿಂಗ್ ಸೆನ್ಸೇಷನ್ನು, ಮತ್ತು ಪೀರಿಯಡ್ ಆಗೋಕ್ಕೆ ಮುಂಚೆ ಒಂದು 5-6 ದಿನ 7 ದಿನ, ಕೆಲವ್ರಿಗೆ ಮೊಟ್ಟೆ ವಿಸರ್ಜನೆ ಅಂದರೆ ಓವ್ಯುಲೇಷನ್ ಅನ್ನು ಹೇಳ್ತೀವಿ, ಅದ್ರ ನಂತರನೇ ಈ ಪೇನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ, ಸೊ ಇದು ಸ್ವಲ್ಪ ಹೆವಿನೆಸ್ ಇರುತ್ತೆ ಕೆಳಗಡೆ, ಕ್ರಮೇಣವಾಗಿ ಜಾಸ್ತಿ ಆಗುತ್ತೆ. ಪೀರಿಯಡ್ ಆಗೋ ಟೈಮಲ್ಲಿ ಅದು ತುಂಬಾ ಜಾಸ್ತಿ ಆಗುತ್ತೆ ಪೇನು. ಆಮೇಲೆ ಬ್ಲೀಡಿಂಗ್ ನಿಂತಾದ್ಮೇಲೆ ಯೂಶ್ವಲಿ ಪೇನ್ ನಿಲ್ಬೋದು, ಬಟ್ ಕೆಲವ್ರಿಗೆ ಇದು ಜಾಸ್ತಿ ಆಗುತ್ತೆ. ಒಂದು ಮೋಷನ್ ಹೋಗೋ ಟೈಮಲ್ಲಿ ಪ್ರಾಬ್ಲಮ್, ಅಂದರೆ ಈ ಪೀರಿಯಡ್ಗೆ ಹತ್ರ ಆದಾಗ, ಇಲ್ಲ ಪೀರಿಯಡ್ ಆಗೋ ಟೈಮಲ್ಲಿ ಏನಾದರೂ ಈ ಎಂಡೋಮೆಟ್ರಿಯೋಸಿಸ್ ಟಿಶ್ಯೂ ರೆಕ್ಟಮ್ ಹತ್ರ, ಇಲ್ಲ ಪೆಲ್ವಿಸ್ ಆರ್ಗನ್ ಅಂದರೆ ಪೆರಿಟೋನಿಯಂ ಮೇಲೆ ಜಾಸ್ತಿ ಡೀಪಾಗಿ ಕೂತಿದ್ರೆ ಅವ್ರಿಗೆ ಮೋಷನ್ ಹೋಗುವಾಗಲೂ ಹೊಟ್ಟೆ ನೋವು ಬರುತ್ತೆ, ಮತ್ತು ಮೋಷನ್ ಹೋಗ್ಬೇಕಾದ್ರೆ ತುಂಬ ಪೇನ್ ಆಗೋದು, ಇಲ್ಲ ಮೋಷನಲ್ಲಿ ಬ್ಲಡ್ ಹೋಗೋ ಚಾನ್ಸಸ್ಸು ಇರುತ್ತೆ. ಕೆಲವ್ರಿಗೆ ಇದು ಲ್ಯಾಟ್ರಲಿ ಸ್ಪ್ರೆಡ್ ಆಗಿ ಯೂರೇಟ್ರಸ್ ಅಂತ ಏನು ಅಂದರೆ ಕಿಡ್ನಿಯಿಂದ ಯಾವ ಪೈಪ್ ಬ್ಲಾಡ್ರ್ವರೆಗೂ ಬರುತ್ತೆ, ಅದನ್ನು ಅಟ್ಯಾಚ್ ಆಗಿ ಯೂರಿನ್ಗೆ ಹೋಗೋ ಪ್ರಾಬ್ಲಮ್, ರಿಕರೆಂಟ್ ಯೂರಿನರಿ ಇನ್ಫೆಕ್ಷನ್ನು, ಇಲ್ಲ ಯೂರಿನಲ್ಲಿ ಬ್ಲಡ್ ಬರೋ ಚಾನ್ಸಸ್ಸು ಇರುತ್ತೆ. ಬಟ್ ಮುಖ್ಯವಾದ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಇನ್ಫರ್ಟಿಲಿಟಿ, ಅಂದರೆ ಬಂಜತನಕ್ಕೆ ಇದೊಂದು ಮುಖ್ಯವಾದ ಕಾರಣ. ಯಾಕಂದರೆ ಇದು ಒಳಗಡೆ ಬ್ಲೀಡಿಂಗ್ ಆಗೋ ಕಾರಣ ಅಲ್ಲಿ ಇನ್ಫ್ಲಮೇಷನ್ ಆಗಿ ಎಲ್ಲ ಯೂಟ್ರಸ್ಸು, ಓವರಿ ಮತ್ತು ಕರಳು ಅಕ್ಕಪಕ್ಕ ಏನಿರುತ್ತೆ ಎಲ್ಲ ಒಂದು ಅಂಟ್ಕೊಂಡು ಒಂಥರ ಗಂಟು ಥರ ಆಗ್ಬಿಡುತ್ತೆ. ಸೊ ಇದನ್ನು ಪೆಲ್ವಿಕ್ ಮಾಸ್ ಅನ್ಬೋದು, ಇಲ್ಲ ಏನಂತಾರೆ ಟ್ಯೂಬ್ ಓವೇರಿಯನ್ ಮಾಸ್ ಅಂತ ಹೇಳ್ಬೋದು. ಆ ಥರ ಆಗಿ ಸೊ ಮೊಟ್ಟೆಗಳ ಡೆವಲಪ್ಮೆಂಟ್ ಕಡಿಮೆ ಆಗ್ಬೋದು, ಇಲ್ಲ ಮೊಟ್ಟೆಗಳ ಕ್ವಾಲಿಟಿ ಕಡಿಮೆ ಆಗ್ಬೋದು, ಇಲ್ಲ ಗರ್ಭಕೋಶದ ಗರ್ಭನಾಳ ಏನಿದೆ, ಟ್ಯೂಬ್ ಏನು ಹೇಳ್ತೀವಿ, ಅದರದ್ದು ಫಂಕ್ಷನ್ ಕಡಿಮೆ ಆಗ್ಬೋದು, ಇಲ್ಲ ಈ ಥರ ಎಲ್ಲ ಆಗಿ ಇವ್ರಿಗೆ ಗರ್ಭಧಾರಣದಲ್ಲಿ ಸ್ವಲ್ಪ ತೊಂದರೆ ಉಂಟಾಗುತ್ತೆ. ಇದನ್ನು ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಮೇನ್ ಸಿಂಪ್ಟಮ್ಸ್. ಇದನ್ನು ಯಾವ ಥರ ಕಂಡುಹಿಡ್ತೀವಿ ನಾವು ಆ್ಯಕ್ಚುಲಿ ನೋಡಬೇಕಂದ್ರೆ, ಇದಕ್ಕೆ ಡೆಫಿನೆಟಿವ್ ಡಯಾಗ್ನೋಸಿಸ್ಗೆ ತುಂಬಾ ಟೈಮ್ ಹಿಡಿಯುತ್ತೆ. ಯಾಕಂದರೆ ಸಾಧಾರಣವಾಗಿ ಪೀರಿಯಡ್ ಯಾವುದೇ ಹೆಣ್ಮಗು ಪೀರಿಯಡ್ ಆದಾಗ ಸ್ವಲ್ಪ ನೋವು ಇರುತ್ತೆ. ಸೊ ಏನು ಇವಳು ನೋವಿದೆಯಲ್ಲ ನಾರ್ಮಲ್ ಆಗಿರುತ್ತೆ, ಯಾಕೆ ಸುಮ್ಮನೆ ಅಷ್ಟೊಂದು ಕಾಳಜಿ ತೊಗೊಳ್ತಾ ಇದ್ದೀರಾ ಅಂದ್ಬಿಟ್ಟು ನಾವು ಅಂತಾರೆ ನೆಗ್ಲೆಕ್ಟ್ ಮಾಡ್ಬೋದು. ಯೂಶ್ವಲಿ ಹಂಗೆ ಆಗೋದು. ಮತ್ತು ಏನಾಗುತ್ತೆ, ಆ ಹೆಣ್ಮಗುಗೆ ನೋವು ಜಾಸ್ತಿ ಆಗ್ತಾ ನೀವು ಅದೇ ಟ್ರೀಟ್ಮೆಂಟಿಗೆ ಬರ್ತೀರಾ, 1-2 ಸ್ಕ್ಯಾನ್ ಆಗ್ಬೋದು. ಸೊ ಯೂಶ್ವಲಿ ಇದನ್ನು ಕಂಡುಹಿಡಿಯೋಕ್ಕೆ ಒಳ್ಳೆ ಸ್ಕ್ಯಾನ್ ಅಂದರೆ ಅಲ್ಟ್ರಾಸೌಂಡ್ ಅಂತ ಏನು ಹೇಳ್ತೀವಿ ಅದು ಬರ್ಬೋದು, ಇಲ್ಲ CT ಸ್ಕ್ಯಾನ್, ಇಲ್ಲ MRI ಕೆಲವು ಟೈಮ್. ಯಾಕಂದರೆ ತುಂಬ ಸೂಕ್ಷ್ಮವಾಗಿ ಬೆಳೀತಾ ಇರಬೇಕಾದ್ರೆ ಅರ್ಲಿ ಸ್ಟೇಜಸಲ್ಲಿ CT MRI ಬೇಕಾಗತ್ತೆ. ಬಟ್ ಅದನ್ನು ಕ್ಲಿನಿಕಲ್ ಡಯಾಗ್ನೋಸಿಸು ಮಾಡ್ಬೋದು.
ಏನಾದರೂ ಈ ಹೆಣ್ಮಗುಗೆ ತುಂಬಾ ಪೇಯ್ನ್ ಆಗ್ತಾ ಇದೆ, ಕ್ರಮೇಣವಾಗಿ ಈ ಪೇಯ್ನ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಥರ ಇರೋ ಕಾಯಿಲೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆವಾಗ ನಾವು ಆ ಹೆಣ್ಮಗುನ ನಾವು ಫಾಲೋ ಅಪ್ಪಲ್ಲಿ ಇಡ್ತೀವಿ. ನೀವು ಒಂದು ಮೆನ್ಸ್ಟ್ರಲ್ ಡೈರಿ ಅಂತ ಮೇಂಟೈನ್ ಮಾಡಬೇಕಾಗತ್ತೆ. ಎಷ್ಟು ದಿನ ಪೇಯ್ನ್ ಬಂತು, ಯಾವ ಥರ ಇತ್ತು, ಯಾವ ಟ್ಯಾಬ್ಲೆಟ್ಸ್ ತೊಗೊಂಡ್ರಿ, ಈ ಥರ ಮೇಂಟೈನ್ ಒಂದು 3 ರಿಂದ 6 ತಿಂಗಳು ಡೈರಿ ಇಟ್ಕೊಳ್ಬೇಕಾಗತ್ತೆ. ಅದನ್ನು ನೋಡಿ ನಾವು ನೆಕ್ಸ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಆ ಟ್ರೀಟ್ಮೆಂಟ್ಗೆ ಏನಾದರೂ ಇವರು ಸ್ಪಂದಿಸಿದ್ರೆ, ಅಂದರೆ ನಾವು ಕೊಡೋ ಹಾರ್ಮೋನಲ್ ಟ್ರೀಟ್ಮೆಂಟ್ಗೆ ಏನಾದರೂ ಸ್ಪಂದಿಸಿದ್ರೆ ದೆನ್ ಎಂಡೋಮೆಟ್ರಿಯೋಸಿಸ್ ಆಗೋ ಅಂದರೆ ಇರೋ ಒಂಥರ ಡಯಾಗ್ನೋಸಿಸ್ನ ನಾವು ಖಚಿತವಾಗಿ ಹೇಳ್ಬೋದು. ಓಕೆ, ಸೊ ಈ ಥರ ಅಂತಾರೆ ಸಿಸ್ಟ್ ಇರಲೇಬೇಕು, ಇಲ್ಲ ಗಂಟು ಕಾಣಿಸ್ಲೇಬೇಕು ಅಂತ ಏನಿಲ್ಲ. ಕ್ಲಿನಿಕಲ್ ಹಿಸ್ಟ್ರಿ ಆ್ಯಂಡ್ ವಿತ್ ಲಿಟಲ್ ಬಿಟ್ ಆಫ್ ಹಾರ್ಮೋನಲ್ ಟ್ರೀಟ್ಮೆಂಟ್ ಮಾಡಿ ನಾವು ಇದನ್ನು ಡಯಾಗ್ನೋಸಿಸ್ ಮಾಡ್ಬೋದು. ಯಾಕಂದರೆ ಇದನ್ನು ನಾವು ಫಸ್ಟೇ ಅಂದರೆ ಅರ್ಲಿ ಸ್ಟೇಜಸಲ್ಲಿ ಡಯಾಗ್ನೋಸ್ ಮಾಡಿದ್ರೆ ಮುಂದೆ ಈ ಹೆಣ್ಮಗುನ ಭವಿಷ್ಯಕ್ಕೆ ಅಂದರೆ ಗರ್ಭಧಾರಣೆಗಾಗಲಿ, ಇಲ್ಲ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಆಗೋ ಕಾರಣ, ಇಲ್ಲ ಅವ್ರಿಗೆ ಸೈಕಲಾಜಿಕಲ್ ಪ್ರಾಬ್ಲಮ್ ಈ ಪೇಯ್ನಿಂದ ಆಗೋದೆಲ್ಲ ತಡೆಗಟ್ಬೋದು. ಸೊ ಅರ್ಲಿ ಡಯಾಗ್ನೋಸಿಸ್ಗೆ ಒಂಥರ ಸ್ಪೆಷಲಿಸ್ಟ್ ಫಾರ್ ಎಂಡೋಮೆಟ್ರಿಯೋಸಿಸ್ ಯಾರು ನೋಡ್ತಾರೆ ನಮ್ಮ ಥರ, ಯಾರು ಈ ಎಂಥರ ಸ್ಕ್ಯಾನು, ಕ್ಲಿನಿಕಲ್ ಹಿಸ್ಟ್ರಿ ಕೋರಿಲೇಟ್ ಮಾಡಿ ಒಂದು CT MRI ಮಾಡಿಸ್ಕೊಂಡು ಇದಕ್ಕೆ ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಮುಂದೆ ಆಗೋ ಅನಾಹುತಗಳನ್ನ ನಾವು ತಡೆಗಟ್ಬೋದು. ಥ್ಯಾಂಕ್ ಯು.